ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಒಂದು ಸುದ್ದಿ ನೀವು ನೋಡಿದ್ದೀರಿ, ಯಾರೇ ಕೇಳ್ತಾ ಇದ್ದೀರಿ, ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವ್ರನ್ನ ದೆಹಲಿಯಲ್ಲಿ ಭೇಟಿಯಾದರು ಅನ್ನುವಂಥದ್ದು. ಅದಕ್ಕೆ ನೂರಾರು ಕಾಲುಗಳು, ನೂರಾರು ಕೈಗಳು ಜೋಳು ಆಗ್ತಾ ಇರ್ತವೆ. ಮತ್ತು ಮೀಡಿಯಾದವ್ರ ಕೆಲಸ ಏನೋ 1, 2, 2, 4, 4, 8, 16, 32 ಹಿಂಗೆ ಹೋಗೋದವು. ಈ ರೀತಿಯಾಗಿ ನಮ್ಮದೇ ಕಲ್ಪನೆಗಳನ್ನು, ವಾಸ್ತವಗಳನ್ನು ಬೆರೆಸಿ ಊಹೆಗಳನ್ನು ಮಾಡುವಂಥದ್ದು. ಆ ನೆಲೆಯಲ್ಲಿ ಸತೀಶ್ ಅವರು ಇವತ್ತು ಭೇಟಿಯಾಗಿದ್ದು, ಈ ಸಂದರ್ಭದಲ್ಲಿ ಭೇಟಿಯಾಗಿದ್ದು. ಅದರಲ್ಲೂ ಹನಿ ಟ್ರ್ಯಾಪ್ ಜೋರ್ದಾರ್ ಹೇಳೋದು, ಅದು ನ್ಯಾಯಾಂಗದ ಮೂಲಕ ಬಗೆಹರಿಸೋದ್ರಲ್ಲಿ ಸುಲಭ ಕೆಲಸ ಅಲ್ಲ. ಯಾಕಪ್ಪ ಅಂತಂದ್ರೆ ನಿಮಗೆ ಗೊತ್ತಿದ್ದಂಗೆ ಕೇಳೋದು ಎವಿಡೆನ್ಸ್ ಅಲ್ಲಿ ಸುಲಭವಾಗಿ ಸಿಗುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಇದು ಸತೀಶ್ ಅವ್ರಿಗೆ ಗೊತ್ತಿದ್ದ ವಿಷಯ ಇದೆ. ಮತ್ತು ಕುಮಾರಸ್ವಾಮಿಗಳಂತೂ ಅವರು ರಾಜಕೀಯದಲ್ಲಿ ಬಲ್ಲಿದ್ರು, ಇಂಥ ರಾಜಕೀಯದಲ್ಲ. ಅದಕ್ಕಾಗಿ ಈ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಲಿಕ್ಕಾಗಿರ್ಬೋದು, ಮತ್ತೇನೋ ತಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಎಲ್ಲ ವಿವರ ಮಾಡಿ ಹೇಳ್ತೀನಿ ಅಂತ ಏನೋ ಹೇಳಿದ್ದಾರೆ. ಈಗ ನವದೆಹಲಿಯಲ್ಲೇ ಹೇಳಿ, ಏನು ಹೇಳ್ತಾರೆ ಹೇಳಿ. ಆದರೆ ಹನಿ ಟ್ರ್ಯಾಪದ ನೆಲಗಟ್ಟಿನಲ್ಲೇ ಅವ್ರ ಮಧ್ಯೆ ಚರ್ಚೆ 40 ನಿಮಿಷದವರೆಗೆ ಆಯಿತು ಅಂತ ವರದಿಗಳಿದಾವೆ. ಅವ್ರು ಎಷ್ಟು ಸತ್ಯ ಎಷ್ಟು ಸುಳ್ಳು ಅವ್ರಿಗೆ ಬಿಟ್ಟಿದ್ದು. ಆದರೂ ಅವರು ಮಾತ್ರ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನೋದಕ್ಕೆ ಅವ್ರ ಮಾತುಗಳ ಸಾಕ್ಷಿ ಇದ್ದಾವೆ. ಜಾರಕಿಹೊಳಿ ಅವರು ಅಲ್ಲೇ ಪ್ರಸ್ತಾಪ ಮಾಡಿದ್ರಂತ, ಪ್ರಭಾವಿ ನಾಯಕರ ರಾಜಕೀಯ ಜೀವನ ಮುಗಿಸಲು ಈ ಷಡ್ಯಂತ್ರ ನಡೆಸುತ್ತಿರುವುದು ಕಳವಳಕಾರಿ ಅಂತ ಅಂದ್ರಂತ. ಇದು ವರದಿ ಮೆಚ್ಚುವಂಥದ್ದಲ್ಲ, ಪ್ರಭಾವಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, ಹೆಸರನ್ನು ಹೇಳಿಲ್ಲ. ಅದೇ ಕಾಲಕ್ಕೆ ಕುಮಾರಸ್ವಾಮಿಗಳು ಸಹಿತ ಹೌದಪ್ಪ, ಇದೊಂದು ನೀಚ ತಂತ್ರ, ಇತ್ತೀಚಿನ ವರ್ಷಗಳಲ್ಲಿ ಈ ಕುತಂತ್ರ ಜಾಸ್ತಿ ಆಗಿದೆ, ಇದಕ್ಕೆ ಕಡಿವಾಣ ಹಾಕಬೇಕು. ಅಂದರೆ ನಾವು ಇದನ್ನು ಕಾನೂನಾತ್ಮಕವಾಗಿ ಗೆಲ್ಲೋದು ಭಾಳ ಕಷ್ಟ, ಆದರೆ ಪ್ರೆಷರ್ ಮಾಡಲಿಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡಿದ್ರೆ ಇಂಥ ಘಟನೆಗಳಾಗದೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಒಪ್ಪಿತ ಅವ್ರವ್ರ ಬದುಕು ಏನಾಗ್ತದೆ ಆಗಲಿ, ಆದರೆ ಇದನ್ನು ಒಂದು ಇಶ್ಯೂ ಇಟ್ಕೊಂಡು ಒಪ್ಪಿತ ನಡೆದಂಥ ಕ್ರಿಯೆ ಬಗ್ಗೆ ಶೂಟ್ ಮಾಡಿಸಿ ಜನರ ಮುಂದಿಟ್ಟ ಒಬ್ಬ ನಾಯಕತ್ವ ಹಾಳು ಮಾಡೋದು ಇದು ತಪ್ಪ ಅನ್ನುವಂಥ ಅವರ ಅಭಿಪ್ರಾಯ. ತಪ್ಪು ಸರಿ ಚರ್ಚೆ ಇಲ್ಲ, ನೈತಿಕತೆ ಅನೈತಿಕತೆ ಬಗ್ಗೆ ಚರ್ಚೆ ಇಲ್ಲ. ಅವ್ರವ್ರು ಒಪ್ಪಿ ಬರ್ತಾರೆ, ಆದರೂ ಶೂಟ್ ಮಾಡ್ಕೊಂಡು ಹಾಕೋದು ತಪ್ಪ ಅನ್ನುವಂಥದ್ದು. ಇದು ತಪ್ಪನ, ಅದರಲ್ಲಿ ಎರಡು ಮಾತಿಲ್ಲ. ಅವ್ರಿಗೆ ಒಪ್ಪಿಗೆಪ್ಪ, ಅದು ಅವ್ರು ಬದುಕದು, ಅವ್ರು ಏನು ತೊಗೊಳೋದು ದುಡ್ಡಿಗೆ ಆಗಿರ್ಬೋದು, ಮತ್ತದಕ್ಕೂ ಆಗಿರ್ಬೋದು, ಒಪ್ಪಿದಾರಲ್ಲ ಬಗ್ಗೆ. ಈ ಕಾರಣಕ್ಕೆಲ್ಲ ಏನಾಗ್ತದಪ್ಪ ಅದು ಭಾಳಷ್ಟು ಕೇಸ್ಗಳು ಬಿದ್ದು ಹೋಗ್ತಾವೆ. ಇದು ಅಷ್ಟ ಸಹಿತದ. ಯಾಕಂದ್ರೆ ಒಪ್ಪಿಗೆ ಅಂದ್ರೆ ನಮ್ಮ ಸಂವಿಧಾನದಲ್ಲ, ಅವರವರ ವೈಯಕ್ತಿಕ ಬದುಕಿನ ಬಗ್ಗೆ ನಾವು ಕೆಲ್ಕೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹೌದು ಸತ್ಯ. ಇನ್ನು ಯಾವುದೋ ಆಸೆ ತೋರಿಸಿ ಮತ್ತೇನು ತೋರಿಸಿ ಏನೇನೋ ಹಿಂದೆ ಮಾತಾಡ್ತಾರೆ. ನಮ್ಗೆ ತಮ್ಮ ಬಿಟ್ಟಂಥ ವಿಷಯ ಅದು ತೋರಿಸಿ ಹಂಗೆ ಮಾಡಿದ್ರು, ಹಿಂಗೆ ಏನೋ ನಮ್ಮ ಚರ್ಚೆ ಮಾಡ್ತಾ ಇರ್ತೀವಿ. ಮತ್ತು ಕುತೂಹಲ ಬಾಳ್ರಿ ಮನುಷ್ಯಾಗ. ಯಾಕಂತಂದ್ರೆ ನಮ್ಮಲ್ಲಿ ಹೇಳ್ತಾರೆ ವಿಶೇಷವಾಗಿ ಹಳ್ಳಿಗಾಡು ಜನರಲ್ಲ, ಹಾದ್ರ, ಸುಳ್ಳ ಮತ್ತು ಕಳ್ಳತನ ಇವು ಮೂರು ಕುಂಬಿ ಮೇಲೆ ಕೂಗ್ತಾವು ಅಂತ. ಕುಂಬಿ ಮೇಲೆ ಕೂಗ್ತಾವೆ ಆಗಿ ಗೊತ್ತಾಗ್ತದೆ ಅಂತೇಳಿ ಅಂಥದ್ದು ಇನ್ನಷ್ಟು ಜೋರು ಮಾಡಿ ಹನಿ ಟ್ರ್ಯಾಪ್ ಅಥವಾ ಮಧು ಬಲೆ ಅಂತಾರೆ, ಅಥವಾ ಮಧು ಕೆಡುವುದು ಇದು ತಪ್ಪು. ಇಂಥ ಒಬ್ಬ ಮಹಾನಾಯಕರದಾರ, ಅದನ್ನು ಹೆಂಗಪ್ಪ ನಾವು ಕಂಟ್ರೋಲ್ ಮಾಡೋದು ಅಂತ ಇದನ್ನು ಇಶ್ಯೂ ಮಾಡಿ ಎಲ್ಲರೂ ಕೂಡ ಪ್ರೆಷರ್ ಮಾಡೋದ್ರ ಮೇಲೆ ಅನ್ನೋಂಥ ಒಂದು ತಂತ್ರ, ಹೊಸ ತಂತ್ರ ರಾಜಕೀಯ ಅಲ್ಲಿ ಅಲ್ಲ. ಇದು ಯಶಸ್ವಿ ಆಗ್ಬೋದೇನೋ ಅನ್ನಿಸ್ತಾವೆ. ಇದಿಷ್ಟ ನೆಲೆಯಲ್ಲಿ ನಾವು ವಿಮರ್ಶೆ ಮಾಡಿ ನೋಡ್ಕೋಬೋದಾಗಿ. ಇನ್ನೊಂದಿಷ್ಟು ಏನಪ್ಪ ಅಂದ್ರೆ, ಇಲ್ಲೇ ಸತೀಶ್ ಅವರು ನಿಮಗೆ ಗೊತ್ತಿದ್ದಂಗೆ ಇವ್ರಿಗೆ ಭೇಟಿಯಾಗಿದ್ದು ಸಿದ್ದರಾಮಯ್ಯರಿಗೆ ಹೇಳಿರ್ಬೋದಾ, ಚರ್ಚೆ ಮಾಡಿರ್ಬೋದಾ ಅನ್ನುವಂಥ ಒಂದು ಸಣ್ಣ ಒಂದು ಪ್ರಶ್ನೆ ಮೋಸ್ಟ್ಲಿ ಚರ್ಚಿಸ್ತಾರೆ. ಯಾಕಂದ್ರೆ ಸತೀಶ್ ಅವರಲ್ಲಿ ಒಂದು ಒಳ್ಳೆಯ ಗುಣ ಏನಪ್ಪ ಅಂದರೆ, ಯಾವುದನ್ನು ಆಲೋಚಿಸಿ ಕೇಳ್ತಾರೆ. ಅವರು ಕೇಳ್ಕೊಂಡು ವಿಚಾರ ಮಾಡಿ ತನಗೆ ಬೇಕಂತ ಹೆಜ್ಜೆ ಹೇಳ್ತಿರ್ತಾರೆ. ಮೋಸ್ಟ್ಲಿ ಸಿದ್ದರಾಮಯ್ಯರ ಒಪ್ಪಿಗೆ ಇರಬಹುದು ಅಂತ ಗೆಸ್ ಮಾಡ್ಬೋದು ನಾವೆಲ್ಲ, ಖರೆ ಅಂತಲ್ಲ. ಹೇಗೆ ಅವ್ರಿಗೆ ಪ್ರೆಷರ್ ಮಾಡಬೇಕಾಗಿದೆ ರಾಜಕೀಯದಲ್ಲಿ. ಪ್ರೆಷರ್ ರಾಜಕೀಯ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ DK ಅವರು ದಿನ ದಿನಕ್ಕೆ ಬಲಿಷ್ಠ ಆಗ್ತಾ ಇದ್ದಾರೆ. 2022 ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅನ್ನುವಂಥ ಒಂದು ಕನಸು ನಮ್ಮ ಸತೀಶ್ ಅವರು. ಹೀಗಾಗಿ ಅವರಿದ್ದಂಥವರು ಮೋಸ್ಟ್ಲಿ ಪ್ರಭಾವ ಪ್ರೆಷರ್ ಮಾಡೋ ಸಲುವಾಗೇನ. ಯಾಕಂದ್ರೆ ಮೋಸ್ಟ್ ಪ್ರಭಾವಲಿ ಕುಮಾರಸ್ವಾಮಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಆಗುವುದಿಲ್ಲ, ದೇವೇಗೌಡ ಜೊತೆಗೆ ಆಗುವುದಿಲ್ಲ, ಎಲ್ಲ ಗೊತ್ತಿದ್ದ ವಿಷಯನ ಅವರು ದಿನನಿತ್ಯ ಅವ್ರು ಚರ್ಚೆರು ಮಾಡ್ತಾ ಇರ್ತಾರೆ, ಯಾರೇನು ರಾಜಕೀಯ ಹೆಂಗಿರ್ತಾರೆ ಅಂತೇಳಿ. ಹೀಗಾಗಿ ಅವ್ರಿಗೆ ಹೇಳಿ ಹೋಗಿರ್ಬೋದು, ಹೇಳದಿನ ಹೋಗಿರ್ಬೋದು, ಏನೂ ಇರಲಿ, ಅದು ಮಾತಾಡಿ ಊಹೆಗೆ ಬಿಟ್ಟ ನಾವಿಲ್ಲಿ ಮಾಡುವಂಥ ಕೆಲಸ ಏನಪ್ಪ ಅಂತಂದ್ರೆ, ಇಲ್ಲಿ ಇವರಿಗೆ ಕಾಮನ್ ರಾಜಕೀಯ ವೀರ್ಯ ಯಾರಪ್ಪ ಅಂತಂದ್ರೆ ಸತೀಶ್ ಅವ್ರಿಗೆ ನಮ್ಮ DK ಶಿವಕುಮಾರ್ ಅವರು. ಯಾಕಂದ್ರೆ ಇವ್ರಿಗಿಂತಲೂ ಪ್ರಭಾವಿ ಆಗಿದ್ದಾರೆ, ಬೆಳೆದು ನಿಂತಿದ್ದಾರೆ.
ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹಿಂದಿನಂದು ರಾಜಕೀಯದಲ್ಲೇ ಅದು ಕಾಂಗ್ರೆಸ್ನಲ್ಲೇ ಬಲಿಷ್ಠ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಇವತ್ತು ಸತೀಶ್ ಅವರಾಗಿರ್ಬೋದು, ನಮ್ಮ ಏನಪ್ಪ ಅಂತ ಸಿದ್ದರಾಮಯ್ಯರಾಗಿರ್ಬೋದು, ಎಷ್ಟೋ ಇದ್ರು ಹೊರಗಿನವರು, ಬೇರೆ ಪಕ್ಷದಿಂದ ಬಂದಂಥವ್ರು. ಅಹಿಂದ ಅನ್ನೋದು ದೊಡ್ಡ ಅಸ್ತ್ರದ ಇವರಲ್ಲ. ಇವೆಲ್ಲ ಕಾರಣಕ್ಕೆ ಬೆಳೆದು ನಿಂತಿದ್ದಾರೆ. ಆ ಮಾತು ಬೇರೆ. ಆದರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮ ಸತೀಶ್ ಅವರಿಗೆ ಪ್ರಬಲ ಎದುರಾಳಿ ಅಂತಂದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಹಣಿಬೇಕಾಗಿತ್ತಪ್ಪ ಅಂತಂದ್ರೆ ಸಂಬಂಧಗಳು ರಾಜಕೀಯದಲ್ಲಿ ಎಲ್ಲರ ಜೊತೆಗೆ ಒಳ್ಳೆಯದಾಗಿ ಇಟ್ಕೋಬೇಕು ಅನ್ನೋದು ಒಂದು ಸಾಮಾನ್ಯ ಸಿದ್ಧಾಂತ. ಯಾಕಂದ್ರೆ ಒಬ್ಬ ವೈರಿ 10 ಜನ ಮಿತ್ರರಿಗೆ ಸಮ. ಇದು ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋಂಥದ್ದು. ಇದು ಚಾಣಕ್ಯ ಸಹಿತ ಹೇಳ್ತಾನೆ. ಯಾಕೆಂತಂದ್ರೆ ವೈರಿಗಳನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕಿಂತಲೂ ವೈರಿಗಳನ್ನ ಕಡಿಮೆ ಮಾಡ್ಕೊಳ್ಳೋಂಥ ಒಂದು ತಂತ್ರವನ್ನು ಇಲ್ಲಿ ಸತೀಶ್ ಅವರು ಬಳಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಪ್ರಾಥಮಿಕ ತನಿಖೆಗೆ ನಮ್ಮ ಸಚಿವರು, ಗೃಹ ಸಚಿವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಒತ್ತಡದಿಂದ ಆದಷ್ಟು ಇವ್ರನ್ನ ಹಿಡಿದಿಟ್ಟುಕೋಬೇಕು ಡಿ ಕೆ ಶಿ ಅವರನ್ನು ಅನ್ನೋಂಥದ್ದು. ಡಿ ಕೆ ಶಿವಕುಮಾರ್ ಪ್ರಬಲ ಅದನ್ನು ಇದಕ್ಕೆ ಏನು ತಂತ್ರ ಮತ್ತು ಹುಡುತಾ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಮಾಡ್ಬೋದು ಅವರು, ಇಲ್ಲಂತಲ್ಲ. ಆದ್ರೆ ಈ ಒಂದು ರಾಜಕೀಯ ಮುಸ್ಕಿನ ಗುದ್ದಾಡೋದಲ್ಲ ಈಗಿನ ಮಟ್ಟಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇದು ನಾವು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ರಾಜಣ್ಣ ಅವರು ಹೇಳ್ಬಿಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಇಲ್ಲಪ್ಪ, ನಮಗೆ ಎವಿಡೆನ್ಸ್ ಇಲ್ಲ, ಮಾಡ್ಕೊಂಡಿಲ್ಲ ಅಂತೇಳಿ. ಇದು ಒಂದು ರೀತಿ ಸೋಲನ ಆದಂಗೆ ಆಗಿದೆ ಈಗಾಗಲೇ. ಈ ಕೇಸ ಢಮ್ ಬಂದದ. ಬಟ್ ಆದ್ರೆ ಇದ್ರ ಲಾಭ ಮಾಡ್ಕೊಳ್ಳೋದು ಯಾವುದೇ ರೀತಿಯಿಂದ ಅನ್ನೋದು ಹೆಜ್ಜೆ ಏನದಲ್ಲ ಅದು ಸರಿ. ಯಾಕಂದರೆ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ, ಸಿದ್ದರಾಮಯ್ಯರಿಗೆ ಮೋಸ್ಟ್ ಪ್ರಾಬಬ್ಲಿ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಬಟ್ ರಾಜಕೀಯದಲ್ಲಿ ಯಾವುದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವೇಗೌಡರು ರಾಜಕೀಯ ತಂದಿರು, ಸಿದ್ದರಾಮಯ್ಯರು ರಾಜಕೀಯ ತಂದಿರು. ಅವರಿಬ್ಬರ ನಡುವೆ ಬೆಳೆದಂಥ ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು, ಇವತ್ತು ಸತೀಶ್ ಅವರಾಗಿರ್ಬೋದು, ಇವರು ಬುದ್ಧಿವಂತರು. ಯಾವ ಡಿಸಿಷನ್ ತೋತಾರೆ ಗೊತ್ತಿಲ್ಲ. ಮತ್ತು ಇವತ್ತು ರಾಜಕೀಯದಲ್ಲಿ ಹೇಳಿದ್ದೆ ನಿಮಗೆ ಆಲ್ರೆಡಿ, ವೈರಿ ಮಿತ್ರ. ಹಂಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇವರಿಗೆ ರಾಜಕೀಯ ವೈರಿ ಸತೀಶ್ ಅವರಿಗೆ. ಅದಕ್ಕೆ ಕುಮಾರಸ್ವಾಮಿ ಜೊತೆ ಹೋಗಿದ್ದಾರೆ. ಅಭಿವೃದ್ಧಿ ಬಗ್ಗೆ ಮಾತಾಡೀನಿ, ನಾ ಬಂದು ಮಾತಾಡ್ತೀನಿ ಹೊಂದಿದ್ದಾರೆ. ಅವು ಮೇಲ್ಪದರಿನ ಮಾತುಗಳು. ಅಂತರದಲ್ಲಿ ಮಾತ್ರ ತಮ್ಮ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಸತೀಶ್ ಅವರು ಯಾವ ಸಮಯದಲ್ಲಿ ಹೆಂಗೆ ಹೆಲ್ಪ್ ಆಗ್ತದೆ ಗೊತ್ತಿಲ್ಲ. ನಾಳೆ 2028 ಡಿ ಕೆ ಶಿ ಅವ್ರನ್ನ ಬದುಕಿ ಸಲ್ಲಿಸಬೇಕಾಗಿದ್ರೆ ಮೊದಲೇ ಸಿದ್ದರಾಮಯ್ಯ ಅದ್ರ ಜೊತೆಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮೆಜಾರಿಟಿ ಆಗ್ತದಪ್ಪ. ಇವತ್ತಿನ ಮೆಜಾರಿಟಿ ಆಯ್ತಪ್ಪ ಅಂತಂದ್ರೆ ಇದೇ ರೀತಿ ಮೆಜಾರಿಟಿ ಆದರೆ ಡಿ ಕೆ ಶಿ ಇನ್ನಷ್ಟು ಬಲಿಷ್ಠ ಆಗ್ತಾರೆ. ಅದರಲ್ಲಿ ಎರಡು ಮಾತ್ರ ಇಲ್ಲ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಧ್ಯಕ್ಷರು ಇದ್ದಾರೆ, ಜೊತೆಗೆ ಇನ್ನು ಮುಂದಿನ ಲಕ್ಷ ನನ್ನ ನಾಯಕತ್ವದಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ ನಮ್ಮ ಡಿ ಕೆ ಶಿ ಅವರು. ಹೀಗಾಗಿ ಡಿ ಕೆ ಶಿ ಅವರು ಬಲಿಷ್ಠ ಆಗ್ತಾರೆ. ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋಂಥದ್ದು ಬಂತು, ಮತ್ತೇನು ಮಾಡೋದು ಬಂತು, ಆ ಸಂದರ್ಭದಲ್ಲಿ ನಾವು ಇವ್ರ ಜೊತೆ ಒಳ್ಳೆಯ ಸಂಬಂಧಿಸ್ಕೊಂಡು ಹೋಗೋಣ ಅನ್ನೋಂಥ ಒಂದು ತರ್ಕ ಏನದಲ್ಲ, ಈ ತರ್ಕ ಸತೀಶ್ ಅವ್ರಿಗೆ ನಾಳೆ ಲಾಭ ಆಗ್ಬೋದು ಅಂತ. ಒಳ್ಳೆಯ ಹೆಜ್ಜೆ ಮಾತಾಡಲಿ. ಇದನ್ನು ಮಾತ್ರ ಗೆಲ್ಲಲಿಕ್ಕೆ ಆಗದೇ ಇದ್ದರೂ ಪ್ರೆಷರ್ ಮಾಡಲಿಕ್ಕೆ ಸಾಧ್ಯದ. ಮತ್ತು ಎಲ್ಲರೂ ಇದಕ್ಕೆ ಸಪೋರ್ಟಿವ್ ಅದಲ್ಲ ಭಾಳಷ್ಟು MLAಗಳು. ಯಾಕಂದ್ರೆ ಎಲ್ಲರೂ ರಾಜಕೀಯದಲ್ಲಿ ಈ ಹನಿ ಟ್ರ್ಯಾಪ್ ಬಂದು ನಿಂತು ಬಿಟ್ಟದೆ. ಇವತ್ತು ಮನುಷ್ಯನ ಸ್ವಭಾವ ಕಾಮ, ಕ್ರೋಧ, ಮತ್ಸರಾದಿಗಳನ್ನು ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದಾಗ ಪಾಪ ಅವರು ಅನೇಕರು ಈಗಾಗಲೇ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬಂದಾರೆ, ನಮ್ಮೆಲ್ಲ ಬಂದಿತ್ತು ಪನಾಮ ಬಂದಿತ್ತು ಹೊರಗಂತಿಲ್ಲ. ಅದ್ರ ಜೋಕ್ ಮಾಡ್ತಾ ಇರ್ತಾರೆ ಅದ್ರ ಹಿಂದಿದ್ದಂಥ ನಾಯಕರು. ಹೀಗಾಗಿ ಒಟ್ಟಾರೆಯಾಗಿ ಸತೀಶ್ ಅವರು ಕುಮಾರಸ್ವಾಮಿಗಳಿಗೆ ಭೇಟಿಯಾಗಿ ತಮ್ಮ ಸ್ಟ್ರೆಂತನ್ನು, ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಅದು ಅವರ ಒಂದು ಜಾಣ್ಮೆ ನಡೆ. ಅದು ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗ್ತದೆ ಮುಂದಿನದಲ್ಲೇನೋದನ್ನು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಡಿ ಕೆ ಶಿ ಅವರು ಸಾಮಾನ್ಯರಲ್ಲ, ಇವತ್ತಿನ ಪ್ರೆಸೆಂಟ್ ರಾಜಕಾರಣಿಗಳಿಲ್ಲ ಅಂತ ಹೇಳ್ತಾ ಇದು ಇತ್ತೀಚಿನ ಬೆಳವಣಿಗೆಯ ಮೇಲೆ ನಡೆದಂಥ ಒಂದು ವ್ಯಾಖ್ಯಾನ. ಇದು ಸರಿಯಾಗ್ಬೋದು, ತಪ್ಪು ಇರ್ಬೋದು. ಊಹೆ ಹೆಚ್ಚಿಗೆ ಸರಿ ಆಗ್ತಿರ್ತಾವೆ, ಕಲ್ಪನೆಗಳು ತಪ್ಪು ಆಗ್ತಿರ್ತಾವೆ. ನಾ ಹೇಳಿದ್ದು ಊಹೆಗಳ ನೆಲಗಟ್ಟಿನೆಲ್ಲ ಸರಿ ಆಗ್ಬೋದು. ನೋಡೋಣ ಕಾದಿಬ್ಬರು ಎಲ್ಲರೂ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.